ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 6ನೆಯ ವಾಕ್ಯ. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಈ ವಾಕ್ಯದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯವು ಯಾವ ರೀತಿಯಾಗಿ ನೆರವೇರುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯೇಸು ಕ್ರಿಸ್ತನಿಂದ ಕೃಪೆಯು ಸತ್ಯತೆಯು ತೋರಿ ಬಂದಿತು ಎಂಬುದಾಗಿ. ಹಾಗಾದರೆ ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನಿಂದಲೇ ಉಂಟಾಗುವಂಥದ್ದು. ಅದರ ಪ್ರಕಾರವಾಗಿ ಯೇಸು ಕ್ರಿಸ್ತನು ಕೂಡ ಶಿಲುಬೆಲಿ ನಮಗೋಸ್ಕರ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನೆಲ್ಲ ಹೊತ್ತು ಅದನ್ನು ನಿವಾರಣೆ ಮಾಡಿದ್ದಾನೆ. ಆದರೆ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉಂಟಾಗಬೇಕಂದ್ರೆ ಅಲ್ಲಿಗೆ ವಿಷಯಗಳು ನಿಂತು ಹೋಗುವುದಿಲ್ಲ. ಮುಂದುವರೆದು ನೋಡುವಾಗ ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಭಯಭಕ್ತಿ ಎಂಬುವಂಥದ್ದು ನಮ್ಮಿಂದ ದೇವರ ಕಡೆಗೆ ಇರಬೇಕಂತ ಒಂದು ವಿಷಯವಾಗಿದೆ. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಆತನು ಬಯಸುವುದನ್ನು ಮಾಡುವವರಾಗಿ, ಆತನು ಹಾಗೆ ಮಾಡುವುದನ್ನು ಹಾಗೆ ಮಾಡುವವರಾಗಿ, ತಿರಸ್ಕರಿಸುವವರಾಗಿ, ದೇವರಿಗೆ ಇಷ್ಟವಾಗುವ ಹಾಗೆ ಜೀವಿಸುವಾಗ ಹಾನಿಯು ನಿವಾರಣೆ ಆಗುತ್ತದೆ. ಅಂದರೆ ಯಾವುದೇ ಕೇಡಾಗಲಿ, ಯಾವುದೇ ದುಷ್ಟನ ಕಾರ್ಯಗಳಾಗಲಿ ನಮ್ಮ ಹತ್ತಿರಕ್ಕೆ ಬರಲಾಗದಂತೆ, ನಮ್ಮನ್ನು ಮುಟ್ಟಲಾಗದಂತೆ ದೇವರ ವಿಶೇಷವಾದ ಸುರಕ್ಷತೆಯು, ಆತನ ಆಶೀರ್ವಾದ ಪೂರ್ಣತೆಯು ಜೀವಿತಗಳಲ್ಲಿ ಸಂಭವಿಸಲಿದೆ. ಅಂದರೆ ಯಾವುದೇ ಒಂದು ಕಾರ್ಯವನ್ನು ತೆಗೆದುಕೊಳ್ಳುವಾಗ ಅದರಲ್ಲಿ ಬರೀ ದೇವರು ಮಾತ್ರ ಕಾರ್ಯ ಮಾಡಿದರೆ ಸಾಲದು, ಅದರೊಟ್ಟಿಗೆ ಆತನು ಬಯಸುವ ಹಾಗೆ ನಾವು ಕೂಡ ಕಾರ್ಯಗಳನ್ನು ಮಾಡಬೇಕು. ಆಗಲೇ ಆ ವಾಕ್ಯದ ಪರಿಪೂರ್ಣತೆ, ಆ ವಾಗ್ದಾನದ ಸಂಪೂರ್ಣತೆ ಜೀವಿತದಲ್ಲಿ ಉಂಟಾಗುವುದಕ್ಕೆ ಸಾಧ್ಯವಾಗುವಂಥದ್ದು. ಆದ್ದರಿಂದ ಯೇಸು ಕ್ರಿಸ್ತನು ಪಾಪ ನಿವಾರಣೆ ಮಾಡಿರುವಾಗ ಹಾನಿ ನಿವಾರಣೆ ಮಾಡುವಂಥದ್ದು ನಮ್ಮ ಕರಗಳಲ್ಲಿದೆ, ನಮ್ಮ ವಿಧೇಯತೆಯಲ್ಲಿದೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಬೇರೆ ಯಾವುದೇ ವಾಗ್ದಾನವಾಗಿರಲಿ, ಬೇರೆ ಯಾವುದೇ ಕಾರ್ಯಗಳಾಗಿರಲಿ, ದೇವರಿಂದ ನೀವು ಬೇಡುತ್ತಾ ಇರುವಂಥ ಯಾವುದೇ ವಿಷಯವಾಗಿದ್ದರೂ ಅದರಲ್ಲಿ ದೇವರು ಮಾಡುವಂಥ ಒಂದು ಪಾಲಿದೆ, ಅದನ್ನು ಆತನು ಖಂಡಿತವಾಗಿ ನೆರವೇರಿಸುತ್ತಾನೆ. ಹಾಗೆ ಅದರಲ್ಲಿ ನಾವು ನೆರವೇರಿಸಬೇಕಂತ ಪಾಲು ಕೂಡ ಇದೆ. ಅದನ್ನು ನಾವು ನೆರವೇರಿಸುವಾಗಲೇ ಆ ವಾಕ್ಯದ ಇಲ್ಲ ಆ ವಾಗ್ದಾನದ ಪರಿಪೂರ್ಣ ಆಶೀರ್ವಾದವನ್ನು ಜೀವಿತದಲ್ಲಿ ಹೊಂದಬಹುದಾಗಿದೆ ಎಂಬುದನ್ನು ತಿಳಿದವರಾಗಿ, ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ಕ್ರಿಯೆಗಳಿಲ್ಲದೆ ಇರುವಂತಹ ನಂಬಿಕೆಯು ಸತ್ತ ನಂಬಿಕೆಯಾಗಿದೆ ಎಂಬುದನ್ನು ತಿಳಿದು ನಂಬಿಕೆಯನ್ನ ಕಾರ್ಯ ರೂಪದಲ್ಲಿ, ಅಂದರೆ ದೇವರು ಬಯಸುವಂತ ಕಾರ್ಯಗಳನ್ನು ಮಾಡುವವರಾಗಿ ಆತನ ಚಿತ್ತವನ್ನ ನೆರವೇರಿಸುತ್ತಾ ವಿಷಯಗಳಲ್ಲಿ ಶ್ರೇಷ್ಠತೆಗಳನ್ನು ಹೊಂದುವಂತೆ ಕ್ರಿಸ್ತನ ಪರಿಪೂರ್ಣತೆಯನ್ನು ಜೀವಿತದಲ್ಲಿ, ಕುಟುಂಬದಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಹೊಂದತಕ್ಕಂತೆ ವಿಧೇಯತೆಯಿಂದ, ಸಮರ್ಪಣೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ತಿಳಿಸಿದಂತೆ ನೀನಪ್ಪ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಪ್ರಾರಂಭಿಸುವಾಗ ನೀನು ನಮ್ಮಿಂದ ಕೂಡ ವಿಷಯಗಳನ್ನು ಎದುರು ನೋಡುತ್ತೀಯ, ನಮ್ಮಿಂದ ಕೂಡ ಅಪ್ಪ ನೀನು ಕಾರ್ಯಗಳನ್ನು ನಿರೀಕ್ಷಿಸುತ್ತೀಯ. ಅದನ್ನು ನಾವು ಮಾಡುವಾಗಲೇ ಅದರಲ್ಲಿ ಪೂರ್ಣತೆಯನ್ನು ಹೊಂದುವುದಕ್ಕೆ ಸಾಧ್ಯ. ಈ ದಿವಸಗಳಲ್ಲಿ ಕರ್ತನೆ, ಅದಕ್ಕೋಸ್ಕರ ಎಚ್ಚರಿಕೆಯಿಂದ, ಜ್ಞಾನದಿಂದ, ತವಕದಿಂದ ಅಪ್ಪ ವಿಧೇಯತೆಯಿಂದ ಜೀವಿಸುವುದಕ್ಕೂ ನಡೆದುಕೊಳ್ಳುವುದಕ್ಕೂ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಹಾನಿ ನಿವಾರಣೆಗೆ ಕಾರಣರಾಗುವುದಕ್ಕೂ ಅಪ್ಪ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ವಿಶೇಷವಾದಂತ ಅಪ್ಪ ಸುರಕ್ಷತೆ, ಆಶೀರ್ವಾದ, ಮೇಲುಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ. ಸಕಲ ದೋಷಗಳು, ಸಕಲ ಪಾಪಗಳು ಪರಿಹಾರವಾಗಲಿ, ಅವುಗಳು ನೀಗಿ ಹೋಗಲಿ. ಯೇಸುವಿನ ರಕ್ತವನ್ನ ಪ್ರೋಚಿಸಿ ಅದನ್ನು ನಿವಾರಿಸುವ ಹಾಗೆ ಕಟ್ಟಲೆ ಕೊಡ್ತಾ ಇದ್ದಾನೆ. ಬಿಡುಗಡೆ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ತಂದೆಯ ಸ್ತೋತ್ರರಾಜ, ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡು, ಸಂತೋಷಿಸುವಂತೆ ಕಾರ್ಯಗಳನ್ನು ನೆರವೇರಿಸು ಕರ್ತನೆ. ನೀನು ಅರ್ಥಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಆತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.